स्वागत है आपका बी न्यूज नेशन में। मैं हूं आबिद हुसैन शेख। प्रियंका गांधी की गिरफ्तारी पर कांग्रेसियों का गुस्सा। कल उत्तर प्रदेश के मिर्जापुर में कांग्रेस जनरल सेक्रेटरी प्रियंका गांधी को सोनभद्र जाने से रोककर एक जमीनी विवाद में हुए कबीलों की झड़प में घायलों और झड़प में जाने वाली 10 जानों के चलते इसके शिकार परिवार वालों से मिलने से रोककर नारायणपुर में धरने के दौरान प्रियंका की गिरफ्तारी पर सीएम योगी आदित्यनाथ के खिलाफ गुस्से का इजहार करते हुए आज बीजापुर जिला कांग्रेस समिति की ओर से गांधी चौक में इस घटना की कड़े शब्दों में निंदा की गई। इस कार्रवाई को लोकतंत्र का अपमान बताया कांग्रेस पदाधिकारियों ने। बीजेपी सरकार के योगी सरकार के ಪ್ರಯುಕ್ತವಾಗಿ ಬಿಜಾಪುರ ಗಾಂಧಿ ಚೌಕದಲ್ಲಿ ಹಮ್ಮಿಕೊಂಡಿರುವ ಈ ಪ್ರತಿಭಟನಾ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವ ನಾಗಠಾಣ ಮತಕ್ಷೇತ್ರದ ಮಾಜಿ ಶಾಸಕರಾದ ವಿಠಲ್ ಕಟಕಗೊಂಡ್ ಅವರೇ, ಬಿಜಾಪುರ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರುಗಳೇ, ಎಲ್ಲ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳೇ, ಅಂಗ ಘಟಕದ ಅಧ್ಯಕ್ಷರುಗಳೇ ಹಾಗೂ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ನಾಯಕರೇ, ಇವತ್ತಿನ ದಿವಸ ಯಾವ ರೀತಿಯಾಗಿ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಆಡಳಿತಕ್ಕೆ ಬಂದ ಮೇಲೆ ಯಾವ ರೀತಿ ಪ್ರತಿಪಕ್ಷಗಳನ್ನು ತೊಂದರೆ ಕೊಡುತ್ತದೆ, ಯಾವ ರೀತಿಯಾಗಿ ಪ್ರತಿಪಕ್ಷಗಳನ್ನು ನಾಶ ಮಾಡುವ ಒಂದು ಹೊನ್ನಾರ ಆ ಬಿಜೆಪಿ ಪಕ್ಷ ಹಾಕಿಕೊಂಡಿದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತು. ನಮ್ಮ ನಾಯಕಿಯಾದ ಶ್ರೀಮತಿ ಪ್ರಿಯಂಕಾ ಅವರು ಅಲ್ಲಿ ಏನು ಘಟನೆ ನಡೆದಿದೆ ಅವರ ಯೋಗಕ್ಷೇಮವನ್ನು ವಿಚಾರಿಸಲಿಕ್ಕೆ ಹೋಗಿದ್ದಾಗ ಅಲ್ಲಿ ಇರುವಂಥ ಉತ್ತರ ಪ್ರದೇಶದ ಗುಂಡಾ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ನಮ್ಮ ನಾಯಕಿಯನ್ನು ಬಂಧಿಸಿ, ಯಾಕಂದ್ರೆ ಆ ನಮ್ಮ ನಾಯಕಿಯಲ್ಲಿ ಭೇಟಿ ಕೊಟ್ಟಿದ್ದೇ ಆದದಲ್ಲಿ ಅಲ್ಲಿ ನಡೆದಿರುವಂಥ ಗೋಲಿಬಾರದ ಹುಳುಕನ್ನು ಹೊರಗೆ ಬರ್ತದೆ, ಆ ಹುಳುಕವನ್ನು ದೇಶ ತುಂಬ ಹರಡ್ತದ ಅನ್ನುವ ಒಂದೇ ಕಾರಣಕ್ಕಾಗಿ ನಮ್ಮ ನಾಯಕಿ ಪ್ರಿಯಂಕಾ ಗಾಂಧಿಯನ್ನು ಅವರು ಅರೆಸ್ಟ್ ಮಾಡಿ ಅದರ ಪ್ರಯುಕ್ತವಾಗಿ ಇವತ್ತು ನಾವು ಬಿಜಾಪುರದಲ್ಲಿ ಗಾಂಧಿ ಚೌಕದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅದೇ ತರನಾಗಿ ನೀವು ನೋಡ್ತಾ ಇದ್ದೀರಿ, ಅದು ಗೋವಾದಲ್ಲಿ ಆಗಿರ್ಬೋದು, ಕರ್ನಾಟಕದಲ್ಲಿ ಆಗಿರ್ಬೋದು. ನಿನ್ನೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ನಮ್ಮ ಏನು 12-13 ಮಂದಿ ಶಾಸಕರು ಮುಂಬೈದಲ್ಲಿ ಇದ್ದಾರೆ, ಅವರು ಘನ ಪಾಯಿಂಟ್ ಮೇಲೆ ಇದ್ದಾರೆ ಅಂತೇಳಿ. ಅದು ಏನು ಸುಳ್ಳಲ್ಲ, ಸತ್ಯದ ಸಮೀಪ ಸತ್ಯ ಮಾತು ಅವರು ಹೇಳಿದ್ದಾರೆ. ಯಾಕಂದ್ರೆ ಅಲ್ಲಿ ಇರುವಂತ ಬಿಜೆಪಿ ಹಾಗೂ ಶಿವಸೇನಾ ಗುಂಡಾರಾಜ್ ಮಹಾರಾಷ್ಟ್ರದಲ್ಲಿ ಆ ಗುಂಡಾಗಳು ನಮ್ಮ ಏನು ಶಾಸಕರದಾರ ಅವರನ್ನು ಕೂಡ ಹಾಕಿ, ನಾವು ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ನಿಮ್ಮ ಫ್ಯಾಮಿಲಿ ಆಗಲಿ ನಿಮಗಾಗಲಿ ನಾವು ತೊಂದರೆ ಕೊಡ್ತೇವೆ ಅನ್ನೋ ಒಂದು ಮಾತು ಹೇಳಿದ್ರು. ಯಾವತ್ತೂ ಶಿವಕುಮಾರ್ ಅವರು ಸುಳ್ಳು ಹೇಳುವುದಿಲ್ಲ. ಒಂದು ದಿವಸದಲ್ಲಿ ನಡೆದಂಥ ದುರ್ಘಟನೆಯನ್ನ ನೋಡಲಿಕ್ಕೆ ಏನು ಇವತ್ತು ಕಪ್ಪಲೆ ಆಗ್ಯದ, ಆ ಕಪ್ಪಲೆ ಏನಾಗ್ಯದ, ಎದ್ರ ಸಲುವಾಗಿ ಆಯಿತು, ಅವರು ಮತ್ತು ಅಲ್ಲಿ ಆರಾಮಿಲ್ಲದವರಿಗೆ ಯೋಗಕ್ಷೇಮ ಕೇಳಿಕೊಂಡು ಅವರನ್ನು ವಿಚಾರಿಸುವ ಸಲುವಾಗಿ ಪ್ರಿಯಂಕಾ ಗಾಂಧಿ ಅವರು ಸೋನಿಗೆ ಪ್ರೇರಣೆ ಇದ್ರು. ಆದರೆ ಯೋಗಿ ಆದಿತ್ಯನಾಥ್ ಸರ್ಕಾರ, ಮೋದಿಯವರ ಒಂದು ಸರ್ಕಾರ ಏನು ಸರ್ವಾಧಿಕಾರ ಸರ್ಕಾರದ ಅದು ಇವತ್ತಿನ ದಿವಸಕ್ಕೆ ಅವರಿಗೆ ದಾರಿ ಮಾಡಿಕೊಡಲಿಲ್ಲ. ಪ್ರಜಾಪ್ರಭುತ್ವದ ಕಪ್ಪಲೆ ಆಗ್ಯದ. ಇವತ್ತಿನ ದಿವಸ ದೇಶಾದ್ಯಂತ ಪ್ರತಿ ಒಂದು ರಾಜ್ಯಗಳಲ್ಲಿ ಆರಿಸಿ ಬಂದಂಥ ಸಂವಿಧಾನಾತ್ಮಕ ಆರಿಸಿ ಬಂದಂಥ ಇವತ್ತು ಶಾಸಕರನ್ನು ಖರೀದಿ ಮಾಡುವಂಥ ಮತ್ತು ಆ ಒಂದು ಸರ್ಕಾರವನ್ನು ಅಭದ್ರ ಮಾಡುವಂಥ ಕೆಲಸವನ್ನು ಮೋದಿ ಸರ್ಕಾರ ಮಾಡ್ತಾ ಇದೆ. ಅದರ ಒಂದು ಇನ್ನೊಂದು ಕಾರ್ಯಕ್ರಮದಲ್ಲಿ ಪ್ರಿಯಂಕಾ ಗಾಂಧಿ ಅವರನ್ನು ಇವತ್ತಿನ ದಿವಸ ಮಾಡಿದ್ದು ಅತ್ಯಂತ ನೀಚ ಕೆಲಸವಾಗಿದ್ದು, ಅವರು ಇವತ್ತಿನ ದಿವಸ ಪ್ರಜಾಪ್ರಭುತ್ವದ ಕತ್ತಲೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ಇವತ್ತಿನ ಉಗ್ರ ಹೋರಾಟವನ್ನು ನಾವು ಏನೇ ದೇಶದಂತ ಮಾಡುತ್ತಿದ್ದೇವೋ ಅದಕ್ಕಾಗಿ ರಾಷ್ಟ್ರಪತಿಗಳು ಇವತ್ತಿನ ದಿವಸ ಮಧ್ಯ ಪ್ರವೇಶಿಸಿ ಇಂಥ ಘಟನೆಗಳನ್ನು ಆಗದಂತೆ ನೋಡಿಕೊಳ್ಳುವುದು ಅವ್ರ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡಿ ಇಂಥ ದುಷ್ಕೃತ್ಯಗಳನ್ನು ನಾವೆಲ್ಲರೂ ಪ್ರಿಯಂಕಾ ಗಾಂಧಿ ಅವರ ಬೆಂಬಲಾರ್ಥವಾಗಿ ಇವತ್ತಿನ ದಿವಸ ಕೈಗೊಂಡು ಅಧಿಕಾರಕ್ಕೆ ಬಂದಿದ್ರೆ ಇವತ್ತು ಬಡವರ, ದೀನ, ದಲಿತರ, ಅಲ್ಪಸಂಖ್ಯಾತರ ಮೇಲೆ ಏನು ಅತ್ಯಾಚಾರಗಳು ನಡೀತಾವೆ, ಈ ಅತ್ಯಾಚಾರವನ್ನು ಭಾಳ ದಿವಸ ನಡೆಯಂಗಿಲ್ಲ. ಬರುವಂಥ ದಿನದಲ್ಲಿ ಇವತ್ತು ನೀವು 300+ ಏನಿದ್ದೀರಿ, ಬರುವಂಥ ದಿನದಲ್ಲಿ ನೀವು 30ಕ್ಕೆ ಇಳಿತೀರಿ ಅನ್ನುವಂಥ ಇದೇ ಕಂಟಿನ್ಯೂಸ್ ಆದರೆ 30ಕ್ಕೆ ಇಳಿತೀರಿ ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ಈ ಜಿಲ್ಲೆಯ ಪ್ರತಿಭಟನಾತ್ಮಕವಾಗಿ ನಾವು ಇವತ್ತು ಅಹಿಂಸಾತ್ಮಕ ಮಾರ್ಗದಲ್ಲಿ ಪ್ರತಿಭಟನೆಯನ್ನು ಮಾಡಿವಿ. ಆದರೆ ಒಂದು ವೇಳೆ ಉತ್ತರ ಪ್ರದೇಶದ ನಾಯಕರು ಜೊತೆಗೆ ಇವತ್ತು ಹೇಗಪ್ಪ ಅಂದ್ರೆ ಪ್ರಜಾಪ್ರಭುತ್ವ ಕಗ್ಗೋಲೆ ಹೆಂಗೆ ಮಾಡಾಕತ್ತಾರೆ ಅಂದ್ರೆ
ಆರಿಸಿ ಹೋದಂಥ ಶಾಸಕರನ್ನ 20, 30, 40 ಕೋಟಿ ಕೊಟ್ಟು ಖರೀದಿ ಮಾಡಿ ಇವತ್ತು ಪ್ರಜಾಪ್ರಭುತ್ವ ಎಲ್ಲಿ ಅಡಗೈತಪ್ಪ ಅಂದ್ರೆ ನರೇಂದ್ರ ಮೋದಿ ಅವರ ಬಗ್ಗೆ ಬಹಳಷ್ಟು ಕಡೆ ಇಲ್ಲ. ತಾವು ಇದರ ಅನುಭವ ಅನುಭವಿಸಬೇಕಾಗ್ತದೆ. ಪ್ರಿಯಾಂಕಾ ಗಾಂಧಿ ಅವರನ್ನ ಬಿಟ್ಟು ವಿರೋಧ ಪಕ್ಷದವರು ಅತ್ಯುತ್ತಮ ನಿರ್ವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲದಿದ್ರೆ ಉಗ್ರ ರೂಪದ ಹೋರಾಟಕ್ಕೆ ನಾವು ಇಳಿಬೇಕಾಗ್ತೈತಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಗಮಿಸಿದ ಎಲ್ಲ ನನ್ನ ನಾಯಕರೇ ಹಾಗೂ ನನ್ನ ಸಹೋದರಿಯರು, ಇವತ್ತಿನ ದಿವಸ ಬಿಜೆಪಿಯವರು ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮಾಡುವುದ್ರ ಜೊತೆಗೆ ಮಾನವೀಯತೆಯ ಕಗ್ಗೊಲೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಅಂತಂದ್ರೆ ಒಂದು ಭಾರತ ದೇಶದ ಪ್ರಜೆಯಾದ ಬಳಿಕ ಎಲ್ಲ ಜನರ ಒಂದು ಕುಶಲೋಪರಿಯನ್ನು ಕ್ಷೇಮವನ್ನು ವಿಚಾರಿಸುವಂತ ಹಕ್ಕು ಪ್ರತಿಯೊಬ್ಬ ನಾಗರಿಕನಿಗೂ ಪ್ರತಿಯೊಬ್ಬ ಪ್ರಜೆಗೂ ಸಂವಿಧಾನ ನೀಡಿದೆ ಹಕ್ಕನ್ನ. ಆ ಹಕ್ಕನ್ನು ಕಸಿಯೋದಕ್ಕೆ ಹಿಟ್ಲರ್ ಆಡಳಿತವನ್ನು ನಡೆಸತಕ್ಕಂತಹ ಯೋಗಿ ಆದಿತ್ಯನಾಥನೇ ಆಗಲಿ ಅಥವಾ ಪ್ರಧಾನಮಂತ್ರಿಗಳೇ ಆಗಲಿ ಈ ಒಂದು ಆಡಳಿತವನ್ನ ಯಾಕೆ ನಡೆಸ್ತಾ ಇದ್ದಾರೆ? ನಿಮಗೆ ದಮ್ಮಿದ್ರೆ ನಿಮ್ಮ ಎಬಿಲಿಟಿ ಮೇಲೆ ನೀವು ನಡೆಸ್ರಿ ಆಡಳಿತವನ್ನ. ಪರಂತು ನೀವು ಯಾವುದೋ ಪಕ್ಷದವ್ರನ್ನ ತಗೊಂಡ್ ಬರುದು, ಪಕ್ಷಾಂತರಗೊಳಿಸುದು, ಅವರಿಗೆ ಹಿಟ್ಲರ್ ಆಡಳಿತವನ್ನು ನಡೆಸ್ತಕ್ಕಂತ ಈ ಒಂದು ಧೋರಣೆಯನ್ನು ಖಂಡಿಸಿ ಇಡೀ ದೇಶಾದ್ಯಂತ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ಇವತ್ತು ಹೋರಾಟವನ್ನು ಕೈಗೊಂಡಿದ್ದೇವೆ. ನಿನ್ನೆ ನಡೆದಂಥ ಒಂದು ಪ್ರಜಾಪ್ರಭುತ್ವ ಕಗ್ಗೊಲೆಯ ರೀತಿಯಲ್ಲಿ ಈ ಭಾರತ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಜೊತೆಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದಂಥ ಆದಿತ್ಯನಾಥ್ ಯೋಗಿಯವರು ಮಾಡಿದ ಮಹಾಕೃತ್ಯಕ್ಕೆ ಭಾರತೀಯ ಜನತಾ ಪಾರ್ಟಿಯ ಕೆಟ್ಟ ಸಂಪ್ರದಾಯಕ್ಕೆ ಇವತ್ತು ಕಾಂಗ್ರೆಸ್ಸಿನ ಕಾರ್ಯಕರ್ತರೆಲ್ಲರೂ ನಾವು ಹೋರಾಟದ ಮುಖಾಂತರ ಖಂಡಿಸ್ತಾ ಇದ್ದೇವೆ. ಪ್ರಿಯಾಂಕಾ ಗಾಂಧಿಯವರು ಕಾಂಗ್ರೆಸ್ಸಿನ ಪ್ರಮುಖ ನಾಯಕಿ. ಉತ್ತರ ಪ್ರದೇಶದ ಸೋನಭದ್ರಾ ಜಿಲ್ಲೆಯ ಉಭಾ ಹಳ್ಳಿಯಲ್ಲಿ 10 ಜನ ಬಡವರನ್ನು, ದೀನ ದಲಿತ ಮತ್ತು ಅಲ್ಪಸಂಖ್ಯಾತರಿದ್ದಂಥ ಬಡವರನ್ನು ಗುಂಡಿಟ್ಟು ಕೊಂದು 24 ಜನರನ್ನು ಇವತ್ತು ಅವರು ಬಡೆ ಮಾಡಿ ಚಿಂತಾಜನಕ ಸ್ಥಿತಿಯಲ್ಲಿ ದವಾಖಾನೆಯಲ್ಲಿದ್ದಾಗ ಒಬ್ಬ ನಾಯಕಿ ನಾನು ಮಾತಾಡಿಸ್ಬಿಡ್ತೀನಿ ಅಲ್ಲಿ ಹೋಗಿ ಅಂದರೆ ಯಾವ ಜಿಲ್ಲೆಗೆ ಅವರು ಹೋಗಬೇಕಾಗಿತ್ತು ಆ ಜಿಲ್ಲೆಗೆ ಹೋಗುವ ಮಧ್ಯದ ದಾರಿಯಲ್ಲಿ ಯೋಗಿ ಆದಿತ್ಯನಾಥ್ ಅವರ ಪೊಲೀಸರು ಬಂದು ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರಿಗೆ ಅರೆಸ್ಟ್ ಮಾಡಿ ಇವತ್ತು ನೀವು ಅಲ್ಲಿ ಹೋಗಬಾರದು, ಅಲ್ಲಿ ಹೋದರೆ ಹಾಹಾಕಾರ ಆಗ್ತೈತಿ, ಜೊತೆಗೆ ಮತ್ತೆ ಕಾನೂನಿನ ತೊಡಕು ಆಗ್ತೈತಿ ಅನ್ನುವಂಥ ಮಾತನ್ನು ಹೇಳಿ ಅರೆಸ್ಟ್ ಮಾಡಿದ್ದಾರೆ. ನಾನು ಕೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ, ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷವು ಬಹಳ ಇಂಪಾರ್ಟೆಂಟ್ ಇದೆ. ಆ ಇಂಪಾರ್ಟೆಂಟ್ ವ್ಯಕ್ತಿ ಪ್ರಿಯಾಂಕಾ ಗಾಂಧಿಯನ್ನು ಬಂಧಿಸಿ ಇವತ್ತು ಎಲ್ಲ ಈ ದೇಶದ ನಾಗರಿಕರನ್ನು ಒಂದು ಏನೋ ಬರಲಾರ್ದಂಗೆ ಅವರಿಗೆ ಏನು ಈ ಥರ ಪ್ರಜಾಪ್ರಭುತ್ವದ ವಿರೋಧಿಗಳಾಗಿ ತಾವು ವರ್ತಿಸ್ತಾ ಇದ್ದೀರಿ. ಇದನ್ನು ನಮ್ಮ ಪಕ್ಷ ಖಂಡಿಸ್ತೈತಿ. ಬರುವಂಥ ದಿನದಲ್ಲಿ ಅಕಸ್ಮಾತ್ ಪ್ರಿಯಾಂಕಾ ಗಾಂಧಿಯವರನ್ನು ಬಿಡದೇ ಇದ್ದರೆ ಉಗ್ರ ರೂಪದ ಹೋರಾಟಕ್ಕೆ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಇಳಿಬೇಕಾಗ್ತೈತಿ ಅನ್ನುವಂಥ ಮಾತನ್ನು ಹೇಳಿ बाघमारे अस्पताल में शुरू किया गया हिजामा ब्लड कपिंग थेरेपी, जिसमें मर्द और खवातीन का सुन्नत तरीके से किया जाएगा हिजामा। खासकर औरतों के लिए लेडी डॉक्टर हैं मौजूद। बुखारी की हदीस नंबर 5797 सबसे बेहतरीन दवा जिससे तुम इलाज करो वो हिजामा है। हुजूर सल्लल्लाहु अलैहि वसल्लम ने अपनी उम्मत को हिजामा से इलाज का हुक्म फरमाए हैं। तिरमिजी की हदीस। आइए इसका भरपूर फ़ायदा उठाइए। साराबी बाघमारे अस्पताल, सना मंडप के पीछे, नौबाग रोड, बीजापुर। और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।